ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಇಷ್ಟ ಅಂದರೆ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂಚೂರು ಯಾಕೋ ಬೋರ್ ಆಗ್ತಾಯಿತ್ತು, ಒಂದು ಸ್ವಲ್ಪ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. 6 ಗಂಟೆ ಆಗಿದೆ. ಸೊ ಇವಾಗ ನಾನು ರೆಡಿಯಾಗಿ ನನ್ನ ಮಗಳನ್ನೂ ರೆಡಿ ಮಾಡಬೇಕು. ಹತ್ಬಾರ್ದು ಅದಕ್ಕೆ ಅಲ್ಲೇ ಹೋಗಿ ಮಾಡೋದಿಲ್ಲ. ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮನೆಗೆ ಬಂದು ಮಲ್ಕೊಬಿಟ್ವಿ. ಸೊ ಇವತ್ತು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ 12 ಗಂಟೆ 11 ಕಾಲಾಗಿದೆ. ಸೊ ಇವಾಗ ನಾವು ಏನಪ್ಪ ವಿಷಯ ಅಂದರೆ ಎಲ್ಲ ಕೆಲಸ ಆಗಿದೆ. ಇವತ್ತು ಮಧ್ಯಾಹ್ನ ಬೆಂಗಳೂರಿಗೆ ಹೋಗಬೇಕು, ನಮ್ಮ ಅಮ್ಮನ ಮನೆಗೆ, ಅಂದರೆ ನಮ್ಮ ಮಮ್ಮಿ ಮನೆಗೆ. ಸೊ ನನ್ನ ಹಸ್ಬೆಂಡ್ ಬಿಟ್ಟು ಅವರು ಅವ್ರ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಕೆಲಸ ಆಗಿದೆ. ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಅಡುಗೆ ಮಾಡಬೇಕು. ಮಧ್ಯಾಹ್ನಕ್ಕೆ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಹೋಗಬೇಕು ಅಂತ ಮಾಡಿದ್ದೀವಿ. ಪೂಜೆ ಎಲ್ಲ ಆಯಿತು. ಇನ್ನೇನು ಇವಾಗ ಅಡುಗೆ ಮಾಡಬೇಕು. ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಪೂಜೆ ಸೊ ಈ ರೀತಿ ಆಗಿದೆ. ಸೊ ಈ ರೀತಿ ಪೂಜೆ ಎಲ್ಲ ಆಯಿತು. ಇನ್ನೊಂಚೂರು ಪಾತ್ರೆಗಳಿದೆ. ಸೊ ಪಾತ್ರೆಗಳೆಲ್ಲ ಬೆಳಗ್ಗೆ ಬಿಟ್ಟು ಚಪಾತಿ ಮಾಡ್ಕೋಬೇಕು. ಚಪಾತಿ ಮಾಡಿಕೊಂಡು ಹೊರಡಬೇಕು. ಹೆಂಗ್ರೆ ಇಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡೋ ವಿಭೂತಿನ ತೊಗೊಂಡು ಇವಳು ಮಗಕ್ಕೆಲ್ಲ ಹಚ್ಕೊಂಡು ಬರ್ತಾಳೆ. ಸೊ ಅದನ್ನೇ ವಿಡಿಯೋ ಮಾಡ್ಕೊತಾ ಇದೆ. ಇದು ನೋಡಿ ಯಾವ ರೀತಿ ಮಾಡ್ಕೊಂಡಿದ್ದಾಳೆ. ಇಲ್ಲ ಬಡಬೇಡ ಸವಿತಾವ ಲಗು. ನನ್ನ ತಗೋಬೇಡ, ನನ್ನ ವಿಡಿಯೋದಾಗ ಹಾಕ್ಬೇಡ. ಸವಿದ್ರೆ ಮತ್ತೆ ಕೊಡ್ಸಲ್ಲ ನಮ್ಮ ಮಮ್ಮಿ. ಕೊಡಿಸ್ಲಿಲ್ದ ಇಲ್ಲಿ ಮಠ ಬಂದು ಹೌದಿಲ್ಲ. ಸ್ಯಾಟರ್ಡೇನೇ ಡಿಸೈಡ್ ಮಾಡಿದ್ವಿ ಮಲ್ಲೇಶ್ವರಂ ಶಾಪಿಂಗ್ ಹೋಗಬೇಕು ಅಂತ. ಸೊ ಇಲ್ಲಿ ಮಲ್ಲೇಶ್ವರಂಗೆ ಹೋಗ್ತೀನಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು. 11 ಗಂಟೆ ಆ ರೀತಿ ಮನೆ ಬಿಟ್ಟಿತ್ತು. ಸೊ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಮೆಟ್ರೋಗೆ ಹೋಗಿದ್ವಿ. ಅಂದರೆ ಅಲ್ಲಿ ನಮ್ಮ ಯಶವಂತಪುರದಿಂದ ಮಲ್ಲೇಶ್ವರಂ ಹತ್ರ ಆಗುತ್ತೆ. ಸೊ ಹಾಗಾಗಿ ಮೆಟ್ರೋಗೆ ಹೋಗೋಣ ಅಂತ ಮೆಟ್ರೋಗೆ ಹೋಗ್ತಾಯಿದ್ದೀನಿ. ಫುಲ್ ಸ್ವೆಟ್ ಆಗಿಬಿಟ್ಟಿತ್ತು ಕ್ಯಾಪ್ ಹಾಕ್ಕೊಂಡ್ರೆ ಅಂತ. ಅವಳಿಗೆ ಕ್ಯಾಪ್ ಹಾಕಿದ್ದೆ. ಸೊ ಕ್ಯಾಪ್ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಮಲ್ಲೇಶ್ವರಂ ಶಾಪಿಂಗ್ ಹೋಗಿದ್ದು. ಚಿಕ್ಕಪೇಟೆ ಅಲ್ಲೆಲ್ಲ ಹೋಗಿದ್ದೆ, ಬಟ್ ಮಲ್ಲೇಶ್ವರಂಗೆ ಹೋಗಿರಲಿಲ್ಲ. ಶಾಪ್ ಮಾಡಿದೆ, ಚೆನ್ನಾಗಿತ್ತು. ಇಲ್ಲಿ ಓಲೆಗಳು ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲೇ ಹೋಗ್ತಾ ಎಲ್ಲದನ್ನು ನೋಡ್ತಾ ಹೋದ್ವಿ. ಇಲ್ಲಿ ಇವರು ನಮ್ಮ ಸಿಸ್ಟರ್ ಪೋಸ್ಟ್ ಕೊಡ್ತಾ ಇದ್ದಾರೆ. ಅವಳೇ ನೋಡ್ಕೊತಾ ಇದ್ಲು ಕ್ಯಾಪ್ ಹಾಕ್ಕೊಂಡು. ಆ್ಯಂಡ್ ಇಲ್ಲಿ ಒಂದು ರೋಡ್ ಈ ರೀತಿ ಸ್ಟ್ರೀಟಲ್ಲಿ ಹೋಗುವಾಗ ಸೇಮ್ ರಿಯಲ್ ಎಲಿಫೆಂಟಲ್ಲಿ ಹೋಗಬೇಕು. ಅದು ರಿಯಲ್ ಎಲಿಫೆಂಟ್ ಅಲ್ಲ, ಅದು
ಪ್ಲಾಸ್ಟಿಕ್ ಥರ ಆ ರೀತಿ ಚೆನ್ನಾಗಿರೋ ಥರ ಮಾಡಿದ್ದಾರೆ. ಇಲ್ಲೆಲ್ಲ ಬಂದರೆ ಮೇಕಪ್ ಪ್ರಾಡಕ್ಟ್ಸ್ ಆಮೇಲೆ ಎಲ್ಲನೂ ತೊಗೊಂಡು ಇಲ್ಲಿ ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಲ್ಲ ತಿನ್ಕೊಂಡು ಮನೆಗೆ ಹೊರಟಿದ್ದೀವಿ. ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ಮಲ್ಕೊಳ್ಳೋಣ ಅಂತ ಹೊರಗಡೆ ವಾಕಿಂಗ್ ಬಂದು ಮಲ್ಕೊತಾ ಇದ್ದೀವಿ. ಟಾಟಾ, ಬಾಯ್ ಬಾಯ್.